ಈ ನನ್ನ ಕೈಲಿ ಆಗಲ್ಲ ಕಣಯ್ಯ, ಸಾಯ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಹೌದು ಕಣಯ್ಯ, ನಾವೆಷ್ಟು ಕಷ್ಟಪಟ್ರು ನಮ್ಮ ಬದುಕಿಷ್ಟೇ. ಅಣಯ್ಯ ನೀವು ಮಾಡ್ತಿರೋದು ಸರಿನಾ ಅಣಯ್ಯ? ನೀವೇ ಇಲ್ಲ ಅಂದ್ರೆ ಮನುಷ್ಯ ಕುಲ ಇರುತ್ತಾ ಅಣಯ್ಯ? ನಾವ್ ಯಾಕೋ ಬದುಕಬೇಕು? ಅನ್ನ ಕೊಡೋ ರೈತನಿಗೆ ಅನ್ನನೇ ಇಲ್ದಿರೋಂಗಾಗಿದೆ ಕಣ. ಇಲ್ಲ ಅಣಯ್ಯ, ನಾನ್ ಬೆಳೆ ಬೆಳೆದು ತೋರಿಸ್ತೀನಿ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಹರಳುತ್ತ ನಲಿಯುತ್ತ ಕಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲೆತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವಿನೆಲ್ಲುಂಟು. ಅಯ್ಯ, ನಾನು ಹೇಳದ್ನಲ್ಲ ನೋಡಿ. ಯಾರಲ್ಲಿ ಈ ತರಹ ಬರೆದೋರು ಹಣೆ ಬರಹ, ನೀ ಮೆಟ್ಟಿದ ಮಣ್ಣ ಮರೆತಿರುವೆ, ಎಲ್ಲಿಗೆ ಅಂತ ಹೊರಟಿರುವೆ, ಕೋಟಿ ಕೊಪ್ಪರಿಗೆ ಗಳಿಸಿದರು ಜನರಿಗಾಗಿ ನೀ ತ್ಯಜಿಸಿರುವೆ. ತ್ಯಾಗದ ಅರಮನೆಯ ಓಡೆಯ ಏಕಯ್ಯ, ಸಿಡಿಲಿನ ಒಳಗಿಟ್ಟೆ ಗುಂಡಿಗೆಯ. ನಿನಗಿನ್ನು ಸಾವೇ ಗತಿ. ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತೋ ಬದುಕೋ ನಾವು, ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಭೂಮಿಗೆ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀರಿ, ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರೆ ಸೃಷ್ಟಿ ಮಾಡೋನು ರೈತ ಮಾತ್ರ. ತನಯ ಒಳಗೆ ನೂರು ರಾಗಿ ಕಾಳಂಗೆ, ವಾಡೆ ಮನಿ ಮನ್ಸು ಒಂದಾಗೈತೆ ಜನುಗೂಡಂಗೆ. ಕಾವೇರಿಯ ಕಾಲಂಚಿನ ರೈತ ಈ ಊರಿನ ಚಿರ ಶಾಂತಿಯ ದೂತ. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ, ಗಂಡು
ತಾಯಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ನನ್ನ ಒಕ್ಕಳ ಬಳಿ ಕುಡುಗೋಲಿಟ್ರು ನಗ್ತಾ ಇರ್ತಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ನಮ್ಮ ರೈತರ ಶ್ರಮವನ್ನು ಇಷ್ಟು ಅದ್ಭುತವಾಗಿ ಪ್ರದರ್ಶಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಗನವಿ, ನಿಂಗೆ ವಿಷ್ಣು ಅವತಾರಗಳು ಯಾವ್ದ್ಯಾವ್ದು ಅಂತ ಗೊತ್ತಾ? ಹಾ, ರಾಮ, ಕೃಷ್ಣ. ಯಾಕೆ ನಿಂಗೆ ನರಸಿಂಹನ ಅವತಾರ ಗೊತ್ತಿಲ್ವಾ? ಗೊತ್ತಲ್ಲ, ಅದು ಯಾರಿಗೆ ಗೊತ್ತಿಲ್ಲ ಹೇಳು. ನರಸಿಂಹನ ಪರಮ ಭಕ್ತ ಯಾರು ಹೇಳಿ ನೋಡೋಣ. ಅದು ಭಕ್ತ ಪ್ರಹ್ಲಾದ ತಾನೆ? ಹೌದು ಹೌದು. ಈಗ ನಮ್ಮ 6ನೇ ತರಗತಿಯ ಮಕ್ಕಳು ನರಸಿಂಹನನ್ನು ವೇದಿಕೆಯ ಮೇಲೆ ಕರೆಯಲಿದ್ದಾರೆ.